ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮದಿಂದ ಚಳ್ಳಕೆರೆ ರಾಷ್ಟ್ರೀಯ ಹೆದ್ದಾರಿವರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ರಸ್ತೆ ಗುಂಡಿಗಳಿಂದ ಮಾರ್ಪಾಡಾಗಿದೆ. ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಇಂದು ಗ್ರಾಮಸ್ಥರು ನಮ್ಮ ರಸ್ತೆ ನಮ್ಮ ಹಕ್ಕು ಎನ್ನುವ ಪ್ರತಿಭಟನೆ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು. ನಗರಂಗೆರೆಯಿಂದ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಹಾಗೂ PWD ಇಂಜಿನಿಯರ್ ಅವರಿಗೆ ಮನವಿ ಪತ್ರವನ್ನು ನೀಡಿದರು. ಈ ಕುರಿತಂತೆ ಮಾತನಾಡಿದ ಲೋಕೋಪಯೋಗಿ ಇಲಾಖೆಯ AE ಹಕೀಂ, ನಗರಂಗೆರೆ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಲ್ಪಿಸುವ 4 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ 5 ಕೋಟಿ ಅನುದಾನ ಮಂಜೂರಾಗಿದ್ದು ಅತಿ ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಭರವಸೆಯನ್ನು ನೀಡಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ರೆಹರ್ ಪಾಷಾ, ಸಂಬಂಧಪಟ್ಟ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಕಾಮಗಾರಿ ಅತಿ ಶೀಘ್ರವಾಗಿ ಆರಂಭಿಸುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಪ್ರತಿಭಟನಾ ವೇಳೆ ನಗರಂಗೆರೆ ಮಹೇಶ್, ರವಿಕುಮಾರ್, ಲೋಹಿತ್, ನಿಂಗಪ್ಪ ಸೇರಿದಂತೆ ಗ್ರಾಮಸ್ಥರು ಹಾಗೂ ಆಟೋ ಚಾಲಕರು ಇದ್ದರು. ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಅಧಿಕಾರಿಗಳು ಇದ್ರ ಬಗ್ಗೆ ಕೂಲಂಕುಷವಾಗಿ ನಗರಂಗೆರೆಗೆ ಬಂದು, ಅದು ಆಟೋದಲ್ಲಿ ಬರಬೇಕು, ಇಲ್ಲಾಂದರೆ ಸ್ಕೂಟಿ ಇಲ್ಲಾಂದ್ರೆ ಬೈಕಲ್ಲಿ ಬಂದುಬಿಟ್ಟು ಹೋದರೆ ಅವ್ರಿಗೆ ಗೊತ್ತಾಗುತ್ತೆ. ಕಾರಲ್ಲಿ ಬಂದರೂ ಗೊತ್ತಾಗಲ್ಲ, ಸ್ಕೂಟಿಯಲ್ಲೇ ಬರಬೇಕು, ಅವಾಗ ಗೊತ್ತಾಗುತ್ತೆ ಅದು ನಗರಂಗೆರೆ ಸ್ಥಿತಿ ಏನಿದೆ ಅಂತ. ದಯವಿಟ್ಟು ಸಂಬಂಧಪಟ್ಟ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಸಲ್ಲಿಸ್ತೀವಿ. ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಇಂಜಿನಿಯರ್ ಇಲಾಖೆ ಅವರಿಗೆ ದಯವಿಟ್ಟು ಬಂದು ಸ್ಥಳ ಪರಿಶೀಲಿಸಿ. ಆ ರಸ್ತೆ ಗುಣಮಟ್ಟ ಹೇಗಾಗಿದೆ ಅಂತಂದರೆ, ರಸ್ತೆ ನಿರ್ಮಿಸಿ ಕೆಲವೇ ತಿಂಗಳಲ್ಲಿ ಒಂದು ಮಳೆಗೆ ಗುಡಿ ಬಿದ್ದಿದೆ. ಎಷ್ಟು ಮಾಡಬೇಕಂತ ನಮ್ಮ ನಗರಂಗೆರೆ ಪಾದಯಾತ್ರೆ ಮಾಡಿಕೊಂಡು ಬಂದಿರುವಂತಹ ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಯರು 2 ಬಾರಿ ನಮ್ಮ ದೊಡ್ಡೇರಿ ಗ್ರಾಮದಿಂದ ನಗರಂಗೆರೆ ಗ್ರಾಮಕ್ಕಂತ 2 ಸಾರಿ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಯಾವಾಗ ಚುನಾವಣೆ ಸಂದರ್ಭದಲ್ಲಿ 1 ಬಾರಿ, ಚುನಾವಣೆ ಪೂರ್ವದಲ್ಲಿ 1 ಬಾರಿ. ಯಾಕೆ ಅವ್ರಿಗೆ ಗಮನಿಸದೆ ಬರಲಿಲ್ವಾ? ಅದು ಸಾಕಷ್ಟು ಬಾರಿಯೂ ಸಹ ಗ್ರಾಮ ಪಂಚಾಯತ್ KDPಗಳು ಇನ್ನಿತರೆ ಕಾರ್ಯಕ್ರಮಗಳು ಸಾಕಷ್ಟು ನಡೆದಿದ್ದಾವೆ. ಅವಾಗೆಲ್ಲವೂ ಸಹ ನಮ್ಮ ಜನಪ್ರತಿನಿಧಿಗಳು ಬಂದಿದ್ದಾರೆ. ಯಾಕೆಂದರೆ ಅವ್ರಿಗೆ ಕಾಣಿಸ್ತಾ ಇಲ್ಲ. ಯಾಕೆ ಹೇಳಿ, ಅವರ ಕಾಲು ಕೂಡ ಹೈಟೆಕ್ ಇದೆ, ನಡಿಗೆ ಕೂಡ ಹೈಟೆಕ್ ಇದೆ, ನಂತರ ಕಾರಲ್ಲಿ ಬರುವಂಥದ್ದು ಕಾರು ಸಹ ಹೈಟೆಕ್ ಇದೆ. ಹಾಗಾಗಿ ಅವ್ರ ಗಮನಕ್ಕೆ ಬರದೇ ಇರೋ ಕಾರಣಕ್ಕಾಗಿ ಇವತ್ತು ನಾವು ಸಾರ್ವಜನಿಕರು, ಊರಿನ ಗ್ರಾಮಸ್ಥರು, ನಾವು ಅಲ್ಲಿ ಆ ಗುಂಡಿನಲ್ಲಿ ಓಡಾಡಿಕೊಂಡು ನಾವು ಸಮಸ್ಯೆನ ಒಳಗಾಗ್ತಾ ಇದ್ದೀವಿ. ಒಂದು ರೋಗಿನ ಕರ್ಕೊಂಡು ಹೋಗುವಾಗ ಒಂದು ಸಮಸ್ಯೆ ಇದ್ರೆ ಆ ರಸ್ತೆಯಲ್ಲಿ ಓಡಾಡ್ತಿದ್ರೆ ಇನ್ನೊಂದು ತರ ಸಮಸ್ಯೆ. ಕೇವಲ 1 ಕಿಲೋಮೀಟರ್ ರಸ್ತೆಯನ್ನ ಅವರು ಗಮನಕ್ಕೆ ಹಾಕಿಕೊಂಡು ಕೇವಲ 2ರಿಂದ ಕೆಲಸ ಮುಗಿಸುವಂತ ಗುಣಮಟ್ಟ ಆಗುವಂತಹ ರಸ್ತೆಯನ್ನು ನಿರ್ಮಿಸಲಿಕ್ಕಾಗ್ತಾ ಇಲ್ಲ. ಅಲ್ಲಿ ನಮ್ಮ ರಸ್ತೆ ಹೆಸರಿಗೆ ತುಂಬ ರೆವೆನ್ಯೂ ಬರುವಂತಹ ಗ್ರಾಮ ಪಂಚಾಯತಿ ಜೊತೆಗೆ ಅಲ್ಲಿ ಓಡಾಡುವಂತಹ ರಸ್ತೆಗಳು ಓಡಾಡುವಂತಹ ವಾಹನಗಳು ಯಾವುದು ಲೈಟ್ ವೆಹಿಕಲ್ ಅಲ್ಲ, ಬಹುತೇಕ ಹೆವಿ ವೆಹಿಕಲ್ ಓಡಾಡೋದ್ರಿಂದ ಅದಕ್ಕೆ ತಕ್ಕನಾಗಿ ಅದಕ್ಕೆ ಪೂರಕವಾಗಿಯೇ ಕಾಮಗಾರಿಯನ್ನು ಮಾಡಬೇಕಾಗಿತ್ತು. ಅಷ್ಟು ಆಲೋಚನೆ ಇರುವಂತಹ ನಮ್ಮ ಅಧಿಕಾರ ವರ್ಗ ಇಲ್ಲದೇ ಇರೋ ಪ್ರದೇಶದಲ್ಲಾಗಿರಲಿ ಅಥವಾ ಇನ್ನಿತರದಲ್ಲಿ 4 ರಿಂದ 6 ಇಂಚು ದಪ್ಪವನ್ನು ಮಾಡುವಂತಹ ರಸ್ತೆಯನ್ನು ಮಾಡುವಂತಹ ಡಾಂಬರೀಕರಣ ರಸ್ತೆ ಆಗಬೇಕಾಗಿತ್ತು. ಆ ಕಾರ್ಯ ಇವೆಲ್ಲ ಗಮನಿಸಬೇಕಾದಂತಹ ಜವಾಬ್ದಾರಿ ಯಾರ್ದು? ಜನಪ್ರತಿನಿಧಿಗಳದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಚಾಲು ಮಾಡ್ತಾರೆ.